ಮದ್ದೂರು ಗಲಭೆ ವಿಪಕ್ಷಗಳಿಗೆ ದೊಡ್ಡ ಬ್ರಹ್ಮಾಸ್ತ್ರ. ಇದೇ ಅಸ್ತ್ರ ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಕೇಸರಿ ಪಡೆ ಪ್ಲಾನ್ ಮಾಡಿದೆ. ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಬಿಜೆಪಿ ಇವತ್ತು ಮದ್ದೂರಿಗೂ ಭೇಟಿ ಕೊಡ್ತಾ ಇದೆ. ಹೀಗಾಗಿ ಇವತ್ತು ಮದ್ದೂರಿನಲ್ಲಿ ದೊಡ್ಡ ಹಂಗಾಮವೇ ಸೃಷ್ಟಿಯಾಗಬಹುದು. ಮದ್ದೂರು ಗಲಾಟೆ, ಕೈ ಕಮಲ ಪಾಲಿಟಿಕ್ಸ್. ಇಂದು ಮದ್ದೂರಲ್ಲಿ ಬಿಜೆಪಿ ಶೋಭಾಯಾತ್ರೆ. ಮದ್ದೂರು ಗಲಭೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಳ್ಳುತ್ತಿದೆ. ಮದ್ದೂರು ಗಣೇಶ ಗಲಾಟೆಯನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ಇಂದು ಮದ್ದೂರು ಪ್ರವಾಸ ಕೈಗೊಂಡಿದ್ದಾರೆ. ಮದ್ದೂರು ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆಗೆ ತಯಾರಿ ಮಾಡಿಕೊಂಡಿದೆ. ಕಲ್ಲು ತೂರಿದ ಸ್ಥಳಕ್ಕೆ ಭೇಟಿ ನೀಡಲಿರುವ ನಾಯಕರು ಗಾಯಾಳುಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲು ಸತ್ಯ ಶೋಧನಾ ತಂಡವನ್ನೂ ರಚಿಸಿದ್ದು 1 ವಾರದೊಳಗೆ ವರದಿ ಸಲ್ಲಿಸಲು ಸೂಚನೆ ನೀಡಲಾಗಿದೆ. ಸರ್ಕಾರ ನಡೆಸ್ತಾ ಇದ್ದಾರೆ, ಇವರು ಯೋಗ್ಯತೆ ಸರಿಯಾದ ರೀತಿ ಕಾನೂನು ವ್ಯವಸ್ಥೆ ಕಾಪಾಡಬೇಕು, ಹಿಂದೂಗಳ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಇದು. ಹಾಗಾದ್ರೆ ಘೋಷಣೆ ಮಾಡಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಹಿಂದೂಗಳ ಪರವಾಗಿಲ್ಲ, ಹಿಂದೂಗಳು ಅವ್ರು ಸ್ವಯಂ ರಕ್ಷಣೆ ಮಾಡ್ಕೋಬೇಕು ಘೋಷಣೆ ಮಾಡಲಿ. ಹಾಗಾದ್ರೆ ಮುಖ್ಯಮಂತ್ರಿಗಳು ಇವರಿಂದ ನಾವು ಅರ್ಥ ಮಾಡ್ಕೋಬೇಕಾಗಾದ್ರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಶಾಂತಿ ಸಭೆ, ಬಿಜೆಪಿ ಪ್ರಚೋದನೆಗೆ ಒಳಗಾಗದಂತೆ ಕರೆ. ಮದ್ದೂರಲ್ಲಿ ಶಾಂತಿ ಸ್ಥಾಪನೆ ನಿಟ್ಟಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸಿಎಂ ಸೂಚನೆಯಂತೆ ಶಾಂತಿ ಸಭೆ ಮಾಡಿದ್ರು. ಕೆಲ ಹಿಂದೂ ಸಂಘಟನೆಗಳು, ಕೆಲ ಮುಸ್ಲಿಂ ಸಂಘಟನೆಗಳ ನಾಯಕರು ಪಾಲ್ಗೊಂಡಿದ್ರು. ಆದರೆ ಬಿಜೆಪಿ ಹಾಗೂ ಹಿಂದೂ ಪರ ನಾಯಕರು ಮಾತ್ರ ಸಭೆಗೆ ಬರಲೇ ಇಲ್ಲ. ಸಚಿವ ಚಲುವರಾಯಸ್ವಾಮಿ ಮಾತನಾಡಿ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಶಾಂತಿ ಸಭೆಗೆ ಬರದೆ ಬಿಜೆಪಿಯವರು ಬಂದು ಶಾಂತಿ ಕದಡೋ ಪ್ರಯತ್ನ ಮಾಡ್ತಾರೆ. ಜನರು ಬಿಜೆಪಿ ನಾಯಕರ ಪ್ರಚೋದನೆಗೆ ಒಳಗಾಗಬೇಡಿ ಅಂತ ಕರೆ ಕೊಟ್ಟರು. ಈ ಘಟನೆಯನ್ನು ನಡೆದಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಸಾಮೂಹಿಕವಾಗಿ ಖಂಡಿಸ್ತೀವಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈ ಘಟನೆ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಸ್ತಿನ ಕ್ರಮ, ಅವರನ್ನು ಏನು ತನಿಖೆ ಮಾಡಬೇಕು, ಅವ್ರ ಮೇಲೆ ಹೆಚ್ಚಿನ ಕ್ರಮ ಏನಾಗಬೇಕು ಅದು ಆಗುತ್ತೆ. ನಾಳೆ ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಇದೆ. ಕೆಲವರು ಕಡಿಮೆ ಇದೆ, ಇನ್ನೂ ಹೆಚ್ಚಿನ ಗಣಪತಿ ತರಲಿಕ್ಕೆ ಹಳ್ಳಿ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೊಸ ಗಣಪತಿಗಳ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾರೆ. ನನಗೆ ಅದರ ಬಗ್ಗೆ ಯಾಕೆ ಅದನ್ನು ಹೆಚ್ಚು ಪ್ರಯತ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಿಜೆಪಿ ಶೋಭಾಯಾತ್ರೆಗೆ ಖಾಕಿ ಕಟ್ಟೆಚ್ಚರ, ಭದ್ರತೆಗೆ 800ಕ್ಕೂ ಹೆಚ್ಚು ಸಿಬ್ಬಂದಿ ನಿಯೋಜನೆ. ಇನ್ನು ಇಂದು ಮದ್ದೂರಲ್ಲಿ ಬಿಜೆಪಿ ಶೋಭಾಯಾತ್ರೆಗೆ ಬಿಜೆಪಿ ಕರೆ ನೀಡಿದೆ. ಸಾವಿರಾರು ಕಾರ್ಯಕರ್ತರೊಂದಿಗೆ ರಾಜ್ಯ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ. ಹೀಗಾಗಿ ಶೋಭಾಯಾತ್ರೆ ಮೇಲೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ 800ಕ್ಕೂ ಹೆಚ್ಚು ಸಿಬ್ಬಂದಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ನಮ್ಮ ಕೋಮಿನ ಜನರಿಂದಲೇ ಗಲಭೆ, ತಪ್ಪೊಪ್ಪಿಕೊಂಡ ಮುಸ್ಲಿಂ ಮುಖಂಡರು. ಮದ್ದೂರಲ್ಲಿ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೂ ಸತ್ಯ ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ನಮ್ಮ ಸಮುದಾಯದ ಕೆಲ ಯುವಕರೇ ಕಲ್ಲು ಎಸೆದಿರುವುದಾಗಿ ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷ ಮುಸ್ಲಿಂ ಮುಖಂಡ ಆದಿಲ್ ಅಲಿ ಖಾನ್ ತಪ್ಪೊಪ್ಪಿಕೊಂಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಕಲ್ಲು ತೂರಾಟ ನೋವಿನ ಸಂಗತಿ, ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗಲಿ. ಘಟನೆಗೆ ನಾವು ಕ್ಷಮೆ ಕೇಳುತ್ತೇವೆ. ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ಸೌಹಾರ್ದತೆಯ ಮನವಿಯನ್ನ ಮಾಡಿದ್ದಾರೆ. ಇದು ತುಂಬ ನೋವಿನ ಸಂಗತಿ. ಇದು ಇಲ್ಲಿ ಯಾವಾಗಲೂ ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಂ ಜಗಳ ಆಗದ್ದೇ ಇಲ್ಲ. ಇಂಥ ಸನ್ನಿವೇಶದಲ್ಲಿ ಈ ರೀತಿ ಆಗಿರೋದು ತುಂಬ ದುಃಖದ ವಿಚಾರ. ಇದು ನಮ್ಮ ಕೋಮಿನ ಜನದಿಂದನೇ ಮೊದಲೇ ಪ್ರಾರಂಭ ಆಗಿದೆ. ನಂತರ ಬೇರೆ ಬೇರೆ ಕಾರಣಕ್ಕೆ ಬೇರೆ ಥರ ಆಗಿದೆ. ಆದರೆ ಮೂಲವಾಗಿ ನಾವು ಇದಕ್ಕೆ ಕಾರಣಕರ್ತರಾಗಿದ್ದೀವಿ. ನಾವು ಎಲ್ಲರೂ ನಮ್ಮ ಮುಸ್ಲಿಮರ ಪರವಾಗಿ ಈ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತಾ ಈಗ ಆಗಿರುವಂಥ ತಪ್ಪಿಗೆ ಕ್ಷಮೆನೂ ಕೇಳ್ತೀವಿ ಸರ್. ಬೇಕಾದ್ರೆ ನಾವು ಒಟ್ನಲ್ಲಿ ಮದ್ದೂರಲ್ಲಿ ನಡೆದ ಕಲ್ಲು ತೂರಾಟ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಹೀಗಾಗಿ ಇವತ್ತಿನ ಬಿಜೆಪಿ ನಾಯಕರು ಮದ್ದೂರು ಪ್ರವಾಸ ಯಾವ ಸ್ವರೂಪ ಪಡೆಯುತ್ತೋ ಕಾದ್ ನೋಡಬೇಕು. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.